ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಶಿಕ್ ಅಕಾಡೆಮಿ. ಸೊ ಒಂದು ಪೇಮೆಂಟ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರಿ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಡಿ. ಆಸ್ ಯೂಶುವಲ್ ನೀವು PGCET ವೆಬ್ಸೈಟ್ಗೆ ಹೋಗಿ PGCET ಪಾವತಿ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀರಾ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಲಾಗಿನ್ ಆಗಿ ಸೊ ಆ ಚಾಯ್ಸ್ ಅನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. 1 2 3 4 ಸೊ ಲಾಗಿನ್ ಆದ ನಂತರ ನೆಕ್ಸ್ಟ್ ಅದೇ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಬ್ಯಾಕ್ ಟು ಹೋಮ್ ಕೊಡಿ. ಸೊ ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತ ತೋರಿಸುತ್ತೆ. ಸೊ ನಿಮ್ಗೆ ಇಲ್ಲಿ ಯಾವ ಕಾಲೇಜು ಎಷ್ಟು ನಿಮ್ಗೆ ಫೀಸ್ ಅಂತೆಲ್ಲ ಬರುತ್ತೆ. ಸೊ ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಚಾಯ್ಸ್ ಎಂಟ್ರಿನ ಕೊಡ್ತೀರಾ. ಸೊ ನಮ್ಮ ವಿದ್ಯಾರ್ಥಿ ಅವರು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದರೆ, ಸೊ ಚಾಯ್ಸ್ 1 ನ ಸೆಲೆಕ್ಟ್ ಮಾಡ್ತೀವಿ. ಸೊ ಸಬ್ಮಿಟ್ ಅನ್ನ ಕೊಡ್ತೀರಾ. ನೋಡಿ, ಚಾಯ್ಸ್ 1 ಇಸ್ ಫೈನಲ್, ಪ್ಲೀಸ್ ಅದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಚಾಯ್ಸ್ 1 ಅಂತ ಬಂದಿದೆ. ಸೊ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟು. ಸೊ ಅಲ್ಲಿ ನೀವು ಕೊಟ್ಟಿರ್ತಾರೆ ಅದೇನೆ ಅಗೇನ್ ಇಲ್ಲಿ ನಿಮಗೆ ಬಂದಿದೆ. ಸೊ ನೀವು ಒನ್ಸ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಆ ಒಂದು ಪೇಜು ಪ್ರಿಂಟ್ ಬರ್ತದೆ. ಸೊ ಇಲ್ಲಿ 2 ಆಪ್ಷನ್ ಇದೆ. ಪೇ ಆನ್ಲೈನ್ ಇದೆ, ಡೌನ್ಲೋಡ್ ಚಾನಲ್ ಕೂಡ ಇದೆ. ಸೊ ಪೇ ಆನ್ಲೈನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೊ ಇಂಟರ್ನೆಟ್ ಚಾರ್ಜಸ್ ಪ್ರತಿಯೊಂದು ಬರುತ್ತೆ ನಿಮ್ಗೆ. ಓಕೆ, ಸೊ ಇನ್ ಕೇಸ್ ನಿಮ್ಗೆ ಆನ್ಲೈನ್ ಪೇ ಮಾಡೋದಕ್ಕೆ ದುಡ್ಡಿಲ್ಲ ಅಂದ್ರೆ, ಬ್ಯಾಂಕ್ ಅಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಆಫ್ಲೈನ್ ಕೂಡ ಪೇಮೆಂಟ್ ಅನ್ನ ಮಾಡಬಹುದು. ಆ ಚಲನನ್ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಾನು ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆನ್ಲೈನ್ ಪೇಮೆಂಟ್ಗೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಗಳು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿ ಅಂತ ಹೇಳುತ್ತೆ. ಸೊ ಇಮೇಲ್ ಐ ಡಿಯನ್ನ ಕೇಳುತ್ತೆ. ಸೊ ಪ್ರಾಸೀಡ್ ಕೊಡಿ. ಸೊ ಪೇ ಯೂಸಿಂಗ್ ನಿಮ್ಗೆ QR ಕೋಡ್ ಕೂಡ ಇದೆ ಆಪ್ಷನ್ಸ್. ಓಕೆ, QR ಕೋಡ್ ಕೊಟ್ಟ ತಕ್ಷಣ ನಿಮ್ಗೆ ಯಾವ ಒಂದು UPI ID ಇಂದ ನೀವು ಪೇಮೆಂಟ್ ಮಾಡ್ತೀರಾ ಅಲ್ಲಿ ನೀವು ನಂಬರ್ ಅನ್ನ ಟೈಪ್ ಮಾಡ್ಬೇಕಾಗತ್ತೆ. ಈ ಫಾರ್ ಎಕ್ಸಾಂಪಲ್ UPI ID ಬಂದು ನಿಮ್ಮ ಫೋನ್ ನಂಬರು ಅಟ್ Paytm ಇದ್ರೆ PTYES, ಅಥವಾ ನಿಮ್ಗೆ ಬೇರೆ ಬೇರೆ, ಅಥವಾ QR ಕೋಡ್ ಶೋ QR ಕೋಡ್ ಕೊಟ್ರೆ ನಿಮ್ಗೆ ಅದೇ QR ಕೋಡ್ ತೋರಿಸುತ್ತೆ. ಸೊ ಡೈರೆಕ್ಟ್ ಆಗಿ ನೀವು QR ಕೋಡ್ ನೀವೇನ್ ಮಾಡ್ಬೋದು, ಸ್ಕ್ಯಾನ್ ಮಾಡ್ಬೋದು. ಸೊ ನಾನು QR ಕೋಡ್ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸೊ ಪೇಮೆಂಟ್ ಕೂಡ ನಾನು ಆಯ್ತು ಈಗ ಜಸ್ಟ್. ಸೊ ಪೇಮೆಂಟ್ ಆದ ತಕ್ಷಣ ನಿಮ್ಗೆ ಸಕ್ಸಸ್ ಅಂತ ಬರುತ್ತೆ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಎಲ್ಲಿ ಏನು ಎತ್ತ ಅಂತ. ಸೊ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಕ್ಲಿಕ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ಕಾಲೇಜ್ ಸೆಲೆಕ್ಟ್ ಆಗಿದೆ, ಎಷ್ಟು ಫೀ ಪೇಮೆಂಟ್ ಅನ್ನ ಮಾಡಿದೀರಾ, ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲಿ ಬರುತ್ತೆ. ಇದನ್ನ ತಗೊಂಡು ನೀವೇನ್ ಮಾಡ್ತೀರಾ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಹಾಕ್ತೀರಾ. ಸೊ ಇದು ಒಂದು ಪ್ರೊಸೀಜರು. ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಪೇ ಥ್ರೂ ನೀವೇನ್ ಮಾಡ್ಬೋದು, ಚಲನನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಬ್ಯಾಂಕ್ಗೆ ಹೋಗಿ ಕೂಡ ಪೇಮೆಂಟ್ ಅನ್ನ ಮಾಡ್ಬೋದು. ಈ ಒಂದು ಪ್ರಿಂಟ್ಔಟ್ ಅನ್ನ ದಯವಿಟ್ಟು ಎಲ್ಲರೂ ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಮುಂದೆ ನೀವು ಒಂದು ಎಜುಕೇಶನ್ ಲೋನ್ ಏನಾದ್ರು ಮಾಡಿದ್ರು ಕೂಡ ಅದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ಸೊ ಪ್ರತಿಯೊಂದಕ್ಕೂ ಈ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ಅಡ್ಮಿಷನ್ ಆರ್ಡರ್ನ ನೀವು ದಯವಿಟ್ಟು ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದನ್ನ ತಗೊಂಡು ನೀವು ಡಾಕ್ಯುಮೆಂಟ್ಸ್ ತಗೊಂಡು ನೀವು ಯಾವ ಕಾಲೇಜ್ ಸೆಲೆಕ್ಟ್ ಆಗಿದೆ ಆ ಕಾಲೇಜ್ಗೆ ಹೋದ್ರೆ ನಿಮ್ಗೆ ಅಡ್ಮಿಷನ್ಸ್ ಅಲ್ಲಿ ಮಾಡ್ಕೋತಾರೆ. ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ನಾನು ಅಗೇನ್ ನಿಮ್ಗೆ ಅಪ್ಡೇಟ್ ಅನ್ನ ಮಾಡ್ತೀನಿ ಅಲ್ಲಿ.
ಸೊ ಪೇಮೆಂಟ್ ಎಲ್ಲ ಆಯ್ತು, ನಂದು ಅಡ್ಮಿಷನ್ ಆಯ್ತು ಅಂದ ತಕ್ಷಣ ನೀವೇನ್ ಮಾಡ್ಬೇಕು, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಇರುತ್ತೆ, ಆ ಜಾಯ್ನಿಂಗ್ ರಿಪೋರ್ಟ್ ನ ಕ್ಲಿಕ್ ಮಾಡಿ ನೀವು ಅಲ್ಲಿ ಇನ್ಫಾರ್ಮೇಶನ್ ನ ನೀವು ಹಾಕ್ಬೇಕಾಗತ್ತೆ. ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೇಳುತ್ತೆ ನಿಮ್ಗೆ ಆಕ್ಚುಲಿ ಏನೇನು ಅಂತ ನೋಡಿ ಇಲ್ಲಿ. ಸೊ ಜಾಯ್ನ್ಡ್ ಅಲಾಟೆಡ್ ಕಾಲೇಜ್, ಎಸ್, ಡೇಟ್ ಆಫ್ ಜಾಯ್ನಿಂಗ್ ಯಾವತ್ತಾಗಿದ್ದು ನಿಮ್ಗೆ, ಅಡಿಷನಲ್ ಮನಿ ಎಷ್ಟಾದ್ರು ಪೇ ಮಾಡಿದ್ರ, ಎಷ್ಟು ಪೇ ಮಾಡಿದ್ರಿ, ಆ ಇನ್ಫಾರ್ಮೇಶನ್ ತಗೋತಾರೆ ಅಷ್ಟೇನೆ. ಸೊ ಅದ್ರ ಇನ್ಫಾರ್ಮೇಶನ್ ನೀವೇನ್ ಮಾಡ್ಬೇಕಾಗತ್ತೆ, ಫಿಲ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಫಿಲ್ ಮಾಡಿದ್ರೆ ನಿಮ್ ಪ್ರೋಸೆಸ್ KA ಒಂದು PGCET ಪ್ರೋಸೆಸ್ ಪೂರ್ತಿ ಏನಾಗುತ್ತೆ, ಎಂಡ್ ಆಗ್ತದೆ. ಓಕೆ, ಸೊ ಇನ್ನೇನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.